ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಹಳೆಯ ಕಾಲದ ಒಂದು ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಮೊದಲೆಲ್ಲ ಇದರ ಪದಾರ್ಥವನ್ನು ತುಂಬಾ ಜಾಸ್ತಿ ಮಾಡ್ತಿದ್ರು, ಅದು ಮಳೆಗಾಲದಲ್ಲಂತೂ ಜಾಸ್ತಿ ಮಾಡ್ತಿದ್ರು. ಹಾಗೆ ಇದು ಯಾವ ಟೈಮಲ್ಲಿ ಕೂಡ ಸಿಗ್ತದೆ, ಮಳೆಗಾಲ ಮಾತ್ರ ಅಲ್ಲ, ಹಾಗೆ ಯಾವ ಟೈಮಲ್ಲಿ ಬೇಕಾದರೂ ಮಾಡ್ಬೋದು. ಆದರೆ ಮಳೆಗಾಲದಲ್ಲಿ ತುಂಬ ಜಾಸ್ತಿ ಮಾಡ್ತಿದ್ರು. ಅದೇನೆಂದರೆ ಕೆಸುವಿನ ದಂಟಿನ ಒಂದು ಪಲ್ಯ, ಸಾರು, ಏನು ಬೇಕಾದರೂ ಹೇಳ್ಬೋದು. ಹಾಗೆ ಅದರದ್ದು ಒಂದು ಸಿಂಪಲಾದ ಒಂದು ಪದಾರ್ಥವನ್ನು ಮಾಡ್ತೇನೆ. ಬನ್ನಿ ಇವಾಗ ಮೊದಲಿಗೆ ಕೆಸುವಿನ ದಂಟನ್ನು ಕೊಯ್ದುಕೊಂಡು ಬರೋಣ. ಹಾಗೆಯೇ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಬನ್ನಿ ನಿಮಗೆ ಕೆಸುವಿನ ದಂಟನ್ನು ತೋರಿಸ್ತೇನೆ, ಅದೇ ರೀತಿ ಅದು ಯಾವ ಥರ ಇದೆ ಅಂತ ಕೂಡ ತೋರಿಸ್ತೇನೆ. ಕೆಸುವಿನಲ್ಲಿ ಬಿಳಿ ಕೆಸುವಿನ ದಂಟು, ಕಪ್ಪಗಿನ ಅಂದರೆ ಸ್ವಲ್ಪ ಕೆಂಪಗಾಗಿ ಬರುವ ಕೆಸುವಿನ ದಂಟೆಲ್ಲ ಇರ್ತದೆ. ನಾನು ಇವತ್ತು ಅದೇ ಕಪ್ಪಗಿರುವ ಕೆಸುವಿನ ದಂಟಿನ ಪಲ್ಯವನ್ನು ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ. ಬನ್ನಿ ಇವಾಗ ಬೇಗನೆ ಈ ಕೆಸುವಿನ ದಂಟನ್ನು ಕೊಯ್ಯೋಣ. ನೋಡಿ, ನಮ್ಮ ತೋಟದಲ್ಲಿ ಸ್ವಲ್ಪ ಹುಲ್ಲು ತೆಗೆದು ಇವಾಗ ಖಾಲಿ ಆಗ್ತಾ ಬಂತು. ಇನ್ನೂ ಸ್ವಲ್ಪ ಸಮಯದಲ್ಲಿ ತೋಟ ಫುಲ್ಲು ಕ್ಲೀನ್ ಆಗಬಹುದು. ದನಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹುಲ್ಲನ್ನು ಇವಾಗ ಕೊಯ್ಯೋದು. ನೋಡಿ, ಇದೇ ಕೆಸುವಿನ ದಂಟು, ಕಪ್ಪು ಕೆಸುವಿನ ದಂಟು. ತುಂಬಾ ಟೇಸ್ಟ್ ಆಗ್ತದೆ ಇದರ ಪದಾರ್ಥ. ನೋಡಿ, ಕಳೆ ಸರಿ ತುಂಬ ಕಾಡಿನ ಥರ ಬೆಳೆದಿತ್ತು, ಎಲ್ಲವನ್ನು ತೆಗೆದು ಇವಾಗ ಎಷ್ಟು ಉಳಿದಿದೆ. ಇದು ಕೂಡ ಇವಾಗ ಬಿಟ್ಟರೆ ಇನ್ನೂ ದೊಡ್ಡದಾಗಿ ಬೆಳೀತದೆ. ಹಾಗೆಯೇ ದಂಟು ಕೂಡ ತುಂಬ ದೊಡ್ಡದಾಗಿ ಬೆಳೀತದೆ. ಇವಾಗ ಅಷ್ಟು ದೊಡ್ಡದಾಗಿ ಬೆಳೆಯಲಿಲ್ಲ, ನಮಗೆ ಸಾಕು. ಇವಾಗ ಇದರಲ್ಲಿ ದೊಡ್ಡದಾಗಿರೋದನ್ನು ನಾನಿವಾಗ ಕೊಯ್ತೇನೆ. ನೋಡಿ, ಇವಾಗ ಎಷ್ಟು ಕೆಸುವಿನ ದಂಟನ್ನು ಕೊಯ್ದೆ, ಒಂದು 5 ಕೆಸುವಿನ ದಂಟನ್ನು ಕೊಯ್ದೆ, ಸಾಕು. ಇನ್ನಿದರ ನಾರನ್ನೆಲ್ಲ ತೆಗೆದು ಚಿಕ್ಕ ತುಂಡಾಗಿ ಕಟ್ ಮಾಡಬೇಕು. ಈ ಥರದ್ದು ಕೆಸುವಿನ ದಂಟು ಕಪ್ಪಾಗಿರೋದು. ಬಿಳಿ ಕೆಸುವಿನ ದಂಟಲ್ಲಿ ಕೂಡ ತುಂಬಾ ಚೆನ್ನಾಗಾಗ್ತದೆ. ಹಾಗೆ ಇವಾಗ ಬೇಗನೆ ಇದರ ನಾರನ್ನು ತೆಗೆದಿದ್ದಾನೆ, ಚಿಕ್ಕದಾಗಿ ತುಂಡು ಮಾಡಿ ಇದನ್ನು ಬೇಯಿಸ್ಲಿಕ್ಕೆ ಇಡ್ತೇನೆ. ನೋಡಿ, ಮೊದಲಿಗೆ ಇದರ ನಾರನ್ನು ತೆಗಿಬೇಕು. ಈ ಥರ ಚಿಕ್ಕ ತುಂಡು ಮಾಡಿ ಈ ಥರ ನಾರು ತೆಗಿಲಿಕ್ಕೆ ಬರ್ತದೆ. ನೋಡಿ, ನಾರು ಚೆನ್ನಾಗಿ ತೆಗಿಲಿಕ್ಕೆ ಬರ್ತದೆ. ನೋಡಿ, ಎಷ್ಟು ಚೆನ್ನಾಗಿ ನಾರು ತೆಗಿಲಿಕ್ಕೆ ಬರ್ತದೆ. ಇದೇ ರೀತಿ ಎಲ್ಲದರ ನಾರನ್ನು ತೆಗೆದು ನಾನು ರೆಡಿ ಮಾಡ್ತೇನೆ. ಇವಾಗ ಎಲ್ಲದರದ್ದು ಹೊರಗಿನ ನಾರನ್ನು ತೆಗೆದಾಯಿತು. ಇದು ಮಧ್ಯಭಾಗದ್ದು ತೆಗಿಬೇಕು ಅಂತಿಲ್ಲ. ಹಾಗೆ ಇವಾಗ ಇಷ್ಟು ರೆಡಿ ಆಯಿತು. ಇವಾಗ ಇದನ್ನಿವಾಗ ಸಪೂರವಾಗಿ ಕಟ್ ಮಾಡ್ತೇನೆ. ಇದು ಚೆನ್ನಾಗಿ ಬೇಯಬೇಕು, ಹಾಗಾಗಿ ಇದನ್ನು ಸಪೂರವಾಗಿ ಕಟ್ ಮಾಡಿದರೆ ಒಳ್ಳೆಯದು. ನೋಡಿ, ಈ ಥರ ಚಿಕ್ಕ ಪೀಸಾಗಿ ಮಾಡಿದೆ.
ಮೊದಲಿಗೆ ಇದನ್ನು ಚೆನ್ನಾಗಿ ತೊಳೆಯಬೇಕು. ಈ ಥರ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡೋದಕ್ಕಿಂತ ಮೊದಲು ಕೂಡ ಚೆನ್ನಾಗಿ ತೊಳೆದರೆ ಆಗ್ತದೆ. ನಾನು ಆಮೇಲೆ ತೊಳಿತಾನೆ. ಆದರೆ ಇದು ಅಷ್ಟು ತುರಿಸೋದಿಲ್ಲ. ಕೆಲವೊಂದು ಕೆಸುವಿನ ದಂಟು ತುಂಬಾ ತುರಿಸ್ತದೆ. ಬಿಳಿಯೆಲ್ಲ ಕೆಸುವಿನ ದಂಟು ಆದರೆ ತುರಿಸ್ತದೆ. ಇದು ಕಪ್ಪಾಗಿರುವುದು ಅಷ್ಟು ತುರಿಸುವುದಿಲ್ಲ. ನೋಡಿ, ಇವಾಗ ಕೆಸುವಿನ ದಂಟನ್ನು ಚೆನ್ನಾಗಿ ತೊಳೆದು ತೊಗೊಂಡು ಬಂದಿದ್ದೇನೆ. ಇನ್ನೊಂದು ಪಾತ್ರೆಯಲ್ಲಿ ಹಾಕಿದ್ದನ್ನು ಬೇಯಿಸ್ತೇನೆ. ಇವಾಗ ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕ್ತೇನೆ. ಹಾಗೆಯೇ ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ಬೇಯಿಸ್ತೇನೆ. ನೋಡಿ, ಇನ್ನು ಇದು ಚೆನ್ನಾಗಿ ಬೇಯಲಿ. ಈ ಕೆಸುವಿನ ದಂಟು ಇವಾಗ ಸಾಫ್ಟ್ ಆಗ್ತಾ ಬಂತು. ಇದನ್ನು ಸ್ವಲ್ಪ ನಾವು ಈ ಥರ ಸ್ಮ್ಯಾಶ್ ಮಾಡಬೇಕು. ಗಟ್ಟಿಯಾಗಿದ್ದರೆ ಒಳ್ಳೆಯದಾಗೋದಿಲ್ಲ. ಸ್ವಲ್ಪ ಸ್ಮ್ಯಾಶ್ ಮಾಡಿದರೆ ತುಂಬಾ ಚೆನ್ನಾಗಾಗ್ತದೆ. ಇವಾಗ ಇದನ್ನು ಸ್ಮ್ಯಾಶ್ ಮಾಡ್ತೇನೆ. ಚೆನ್ನಾಗಿ ಬೆಂದರೆ ಈ ಥರ ಸ್ಮ್ಯಾಶ್ ಮಾಡಲಿಕ್ಕೆ ಈಸಿ ಆಗ್ತದೆ. ನೋಡಿ, ಈ ಥರ ಸ್ಮ್ಯಾಶ್ ಮಾಡಿ ತಗೊಂಡೆ. ಇವಾಗ ಇದಕ್ಕೆ ಸ್ವಲ್ಪ ಹುಣಸೆ ಹುಳಿಯ ರಸವನ್ನು ಹಾಕ್ತೇನೆ. ನಾವು ಅಂಬಟೆಕಾಯಿ ಇದ್ದರೆ ಅಂಬಟೆಕಾಯನ್ನು ಹಾಕಿ ಮಾಡಿದರೆ ಕೂಡ ತುಂಬಾ ಚೆನ್ನಾಗಾಗ್ತದೆ. ಇಲ್ಲಿ ನಾನು ಹುಣಸೆ ಹುಳಿಯ ರಸವನ್ನು ಹಾಕ್ತೇನೆ. ಹಾಗೆಯೇ ಇದರ ಟೇಸ್ಟಿನ ರಹಸ್ಯ ಅಂದರೆ ಈ ಬೆಲ್ಲ ಹಾಕಿದರೆ ಇದರ ಟೇಸ್ಟು ಸೂಪರಾಗಿ ಬರ್ತದೆ. ಹಾಗೆಯೇ ಇದಕ್ಕೆ ಬೇರೆ ಏನು ಹಾಕಬೇಕು ಅಂತಿಲ್ಲ. ಇನ್ನೊಂದು ಒಣಮೆಣಸಲ್ಲಿ ಒಗ್ಗರಣೆ ಕೊಟ್ಟರೆ ಈ ಕೆಸುವಿನ ದಂಟಿನ ಸಾರು, ಪಲ್ಯ ಏನು ಅಂತ ಬೇಕಾದರೂ ಹೇಳ್ಬೋದು. ನಾನಿಲ್ಲಿ ಸ್ವಲ್ಪ ಸಾರು ಥರ ಮಾಡಿದ್ದೇನೆ ಅನ್ನಕ್ಕೆ ಅಂತೇಳಿ. ಹಾಗಾಗಿ ಇದನ್ನು ಸಾರು ಅಂತ ಹೇಳ್ಬೋದು. ಸ್ವಲ್ಪ ಡ್ರೈ ಆಗಿ ಮಾಡಿದರೆ ಪಲ್ಯ ಅಂತಲೂ ಹೇಳ್ಬೋದು. ನೋಡಿ, ಕಲ್ಲರ್ ಕೂಡ ಈ ಥರ ಬಂದಿದೆ. ಹಾಗೆ ಇನ್ನಿದಕ್ಕೆ ಚೆನ್ನಾಗಿ ಕುದಿ ಬರಲಿ. ಆಮೇಲೆ ಒಣಮೆಣಸಲ್ಲಿ ಒಗ್ಗರಣೆ ಇಟ್ಟರೆ ಪದಾರ್ಥ ರೆಡಿ ಆಗ್ತದೆ. ನೋಡಿ, ಇವಾಗ ಎಣ್ಣೆ ಬಿಸಿ ಆಯಿತು. ಸ್ವಲ್ಪ ಸಾಸಿವೆಯನ್ನು ಹಾಕ್ತೇನೆ. ಸಾಸಿವೆ ಚಟಪಟ ಅಂತ ಒಡೆದಾಯಿತು. ಬೆಳ್ಳುಳ್ಳಿಯನ್ನು ಹಾಕ್ತೇನೆ. ಇಲ್ಲಿ ಬೆಳ್ಳುಳ್ಳಿ ಫ್ರೈ ಆಯಿತು. ಸ್ವಲ್ಪ ಕರಿಬೇವು ಹಾಕ್ತೇನೆ. ಇಲ್ಲಿ ಒಗ್ಗರಣೆ ಕೂಡ ರೆಡಿ ಆಯಿತು. ಹಾಗೆಯೇ ಇಲ್ಲಿ ಕೆಸುವಿನ ದಂಟಿನ ಸಾರು ಕೂಡ ರೆಡಿ ಆಯಿತು. ನೋಡಿ, ಇಲ್ಲಿ ಒಗ್ಗರಣೆಯನ್ನು ಹಾಕಿದೆ. ಆದರೆ ಇಲ್ಲಿ ನಾನು ಮೆಣಸು ಹಾಕಲಿಕ್ಕೆ ಮರೆತು ಹೋಗಿದ್ದೆ. ಹಾಗೆ ಇವಾಗ ಮೇನ್ ಬೇಕಾಗಿರೋದು ಇದಕ್ಕೆ ಒಣಮೆಣಸು ಖಾರಕ್ಕೆ. ಇವಾಗ ಒಣಮೆಣಸನ್ನು ಫ್ರೈ ಮಾಡಿ ಹಾಕ್ತೇನೆ. ಏನೋ ಮಾತಾಡ್ತಾ ಹೋಗಿ ಈ ಮೆಣಸು ಹಾಕೋದನ್ನು ಮರೆತು ಬಿಟ್ಟೆ. ಇನ್ನು ಇದು ಮೆಣಸು ಚೆನ್ನಾಗಿ ಫ್ರೈ ಆಗಲಿ. ನೋಡಿ, ಮೆಣಸು ಕೂಡ ಫ್ರೈ ಆಯಿತು. ನೋಡಿ, ರುಚಿಯಾದ ಕೆಸುವಿನ ದಂಟಿನ ಸಾರು ರೆಡಿ ಆಯಿತು. ಇನ್ನಿದನ್ನು ಕೆಳಗಿಡ್ತೇನೆ. ನೋಡಿ, ರುಚಿಯಾದ ಕೆಸುವಿನ ದಂಟಿನ ಪಲ್ಯ ರೆಡಿ ಆಯಿತು. ಇದು ಕಪ್ಪು ಕಲರ್ ಇದ್ದಾದ ಕಾರಣ ಈ ಕಲರ್ ಬಂದಿದೆ. ಇನ್ನೊಂದು ಪಚ್ಚೆ ಕಲರಿನ ದಂಟು ಸಿಕ್ಕಿದರೆ ಕಲರ್ ಚೇಂಜ್ ಇರ್ತದೆ. ಇವಾಗ ಇದು ಕಲರ್ ಚೇಂಜ್ ಇತ್ತಲ್ವ, ಹಾಗಾಗಿ ಈ ಕಲರ್. ಹಾಗೆಯೇ ಇದರ ಟೇಸ್ಟ್ ಅಂತೂ ಸೂಪರ್ ಆಗಿರ್ತದೆ. ಅಂಬಟೆಕಾಯಿ ಹಾಕಿದರೆ ಇನ್ನೂ ಕೂಡ ಚೆನ್ನಾಗಾಗ್ತದೆ. ಆದರೆ ಅಂಬಟೆಕಾಯಿ ತಂದದಿರಲಿಲ್ಲ, ಹಾಗಾಗಿ ನಾನು ಹುಣಸೆ ಹುಳಿ ರಸವನ್ನು ಹಾಕಿದೆ. ಹುಣಸೆ ಹುಳಿ ರಸ ಹಾಕಿದರೂ ಕೂಡ ಟೇಸ್ಟಾಗಿ ಬರ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಸಿಂಪಲ್ ಆದ ಹಳ್ಳಿಯಲ್ಲಿ ಮಾಡುವಂಥ ಒಂದು ಹಳೆಯ ಕಾಲದ ಒಂದು ರೆಸಿಪಿ. ತುಂಬಾ ಟೇಸ್ಟಾಗಿ ಚೆನ್ನಾಗಿ ಬರ್ತದೆ. ಹಾಗೆ ನೀವು ಕೂಡ ಇದೇ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ. ಇವತ್ತಿನ ಒಂದು ಸಿಂಪಲ್ ಆದ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ. ಅಲ್ಲಿ ತನಕ ಬಾಯ್. ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು.